ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಂದು ಗೀತಾ ಫ್ಯಾಮಿಲಿ ಸ್ಟೋರಿ, ಗೀತಾ ಫ್ಯಾಮಿಲಿ ಟ್ರಿಪ್ ಎಲ್ಲವನ್ನೂ ಚೆನ್ನಾಗಿ ನೋಡ್ಕೊಂತ ಬಂದಿದ್ದೀರಾ. ಹಾಗೆ ನಾನೀಗ ಹೊಸದೊಂದು ಕತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೂವರು ಸೊಸೆಯಂದಿರ ಅತ್ತೆ ಅಂತ ಈ ಟೈಟಲಿಂದ ಒಂದು ಕತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅದನ್ನ ಹಿಂಗೆಲ್ಲರೂ ನೋಡಿ ಪ್ರೋತ್ಸಾಹ ಮಾಡ್ತಾ ಇದ್ರು. ಹಾಗೆ ಈ ಕತೆಯನ್ನು ನೋಡಿ ಅಂತ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಕಥೆಯಲ್ಲಿ ನಾನೇ ಮೇನ್ ಕ್ಯಾರೆಕ್ಟರ್, ಅತ್ತೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನಗೆ 3 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೂ ಮದುವೆ ಆಗಿದೆ. ಆ 3 ಜನ ಸೊಸೆಯಂದಿರು ಅತ್ತೆಗೆ ಏನೆಲ್ಲ ಕಟ ಕೊಡ್ತಾರೆ, ಹಾಗೆ ಅತ್ತೆನ ಎಷ್ಟು ಇಷ್ಟಪಡ್ತಾರೆ, ಅದೆಲ್ಲನೂ ಈ ಸ್ಟೋರಿಲಿ ತೋರಿಸ್ಕೊತಾ ಹೋಗ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ. ಅತ್ತೆ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಸುಶೀಲಾ ಅಂತ, ಅಂದರೆ ನನ್ನ ಕ್ಯಾರೆಕ್ಟರು. ಇವಳು ನನ್ನ ದೊಡ್ಡ ಸೊಸೆ ಪ್ರಿಯಾ ಅಂತ ಇವಳ ಹೆಸರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಈ ಕತೆ ನೋಡಿ ಸಪೋರ್ಟ್ ಮಾಡಿ. ಇವನು ನನ್ನ ದೊಡ್ಡ ಮಗ ಶೇಖರ್ ಅಂತ. ಹಾಯ್ ಫ್ರೆಂಡ್ಸ್. ಇವಳು ನನ್ನ 2ನೇ ಸೊಸೆ ರೇಖಾ ಅಂತ. ಇವಳು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದಾಳೆ, ಹಾಗಾಗಿ ಅವಳು ಸ್ಟೈಲಿಶ್ ಆಗಿರ್ತಾಳೆ. ಹಾಯ್ ಫ್ರೆಂಡ್ಸ್, ನಿಮ್ಮದು ಯಾವುದೇ ಥರದ್ದು ಏನಾದರೂ ಬ್ಲೌಸಸ್ಸು ಡ್ರೆಸ್ಸಸ್ಸು ಯಾವುದೇ ಇದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಡಿಸೈನ್ ಮಾಡ್ತೀನಿ. ಏನಮ್ಮ ರೇಖಾ, ನಾನು ಪರಿಚಯ ಮಾಡ್ಕೊಡ್ತಿದ್ದೀನಮ್ಮ. ಇನ್ನೂ ಒಲೆಯೋದು ಎಲ್ಲ ಇದೆ ಓಕೆ ಅತ್ತೆ, ನೀವು ಕಂಟಿನ್ಯೂ ಮಾಡಿ. ಇವನು ನನ್ನ 2ನೇ ಮಗ ಸುರೇಶ್ ಅಂತ. ಫ್ಯಾಷನ್ ಡಿಸೈನರ್ ಹೆಂಡತಿಯ ಗಂಡ. ಅದಕ್ಕೆ ಯಾವಾಗಲೂ ಹೆಂಡತಿ ಅವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾಳೆ. ಹಾಯ್ ಫ್ರೆಂಡ್ಸ್. ಇವಳು ನನ್ನ 3ನೇ ಸೊಸೆ, ಕೊನೆಯ ಸೊಸೆ. ಹೆಸರು ಗಂಗಾ ಅಂತ. ಇಲ್ಲೇ ನಮ್ಮೂರು ಬಸ್ ಸ್ಟಾಪ್ ಹತ್ರ ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದಾಳೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಈ ಕತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವನೇ ನಮ್ಮ ಮನೆಯ ಕಡೆ ಹುಟ್ಟಿದ ಕಟಾಣಿ ಅಂತ. ಭಾಳ ಪ್ರೀತಿ ಮಾಡಿಬಿಟ್ವಿ, ಅದಕ್ಕೆ ಈ ಥರ ಹುಚ್ಚ ಬಚ್ಚ ಇದ್ದಾನೆ. ಅವನು ಯಾವಾಗಲೂ ಟೀ ಶರ್ಟು ಬರ್ಮೋಡದಲ್ಲೇ ಇರೋದು ಅವನಿಗೆ ಇಷ್ಟ. ಹಾಗಾಗಿ ಯಾವಾಗಲೂ ಹಿಂಗೆ ಇರ್ತಾನೆ. ಹೌದು, ನಮಗೆ ಏನು ಇಷ್ಟ ಬರುತ್ತೋ ಅದನ್ನೇ ಮಾಡಬೇಕು. ನಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದರಲ್ಲೇ ಇರಬೇಕು, ಅಲ್ವಾ ಫ್ರೆಂಡ್ಸ್? ಇದು ನನ್ನ ಕುಟುಂಬ. ಅಯ್ಯೋ, ಏನಂತಿದ್ದೀರಾ? ಏನಾಯ್ತು? ನೀವು 3 ಜನ ಒಂದೇ ಸಲ ನನಗೆ ಕೂಗಿದ್ರೆ ನನಗೆ ಭಯ ಆಗುತ್ತೆ ಕಣ್ರೆ. ಅಲ್ಲ ಅತ್ತೆ, ಇಷ್ಟೇ ಫ್ಯಾಮಿಲಿ ಅಂತ ಹೇಳಿದ್ರಲ್ಲ, ಮಾವನಲ್ಲಿ ಬಿಟ್ರಿ. ಅಯ್ಯೋ ನನ್ನ ಮರವಿಗಿಷ್ಟು. ನಿಮ್ಮ ಮಾವನೇ ಮರ್ತ್ಬಿಟ್ಟಿದ್ದೀನಿ ನೋಡು. ಅವ್ರನ್ನೊಬ್ಬರನ್ನ ಕರೆದ್ ಬಿಡೋಣ. ಸುಶಿ ನಿನ್ನ ಮ್ಯಾಲೆ ಮನಸ್ಸೈತಿ. ಏನಿದು? ಎಲ್ಲಿಂದ ಕೇಳ್ತಾ ಇದೆ ಈ ಅಶರೀರವಾಣಿ? ನಿಮ್ಮ ಅವನು ನನ್ನ ಹತ್ರನೇ ಚಮಕ್ ಚಲ್ಲು. ನಾನೇ ಕಣೆ ಆಡ್ಕೊಂತ ಬಂದಿದ್ದು. ಬಲು ಚೆನ್ನಾಗಿ ಹೇಳಿದ್ರಿ. ಇಂತ ಹಾಡು ಎಲ್ಲೂ ಕೇಳಿರ್ಲಿಲ್ಲ ನಾನು. ಅಲ್ಲ ರೀ, ಇವತ್ತಿನ ಇಂಟ್ರೊಡಕ್ಷನ್ ಐತಿ ಅಂತ ಗೊತ್ತಿತ್ತು ತಾನೆ? ಎಲ್ಲಿದ್ರು ಹೋಗಿದ್ರಿ? ಇಲ್ಲೇ ಅಮ್ಮ, ರಂಗಣ್ಣ ಕರೆದಿದ್ದ, ಒಂದ್ 90 ಹಾಕೊಂಬರೋಣ ಅಂತ ಹೋಗಿದ್ದೆ. ನನ್ನನ್ನು ಹಂಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ. ಹೆಂಗೆ ಏನಾದ್ರೂ ಒಂದು ಸ್ಪೆಷಲ್ ಬೇಕಾ ಬೇಡ? ಅಯ್ಯೋ, ನಿನ್ ಸ್ಪೆಷಲಿಗಷ್ಟು ಬೆಂಕಿ ಹಾಕ. ಅಲ್ಲ ರೀ, ಇಂಟ್ರೊಡಕ್ಷನ್ ದಿನ ಹಿಂಗ್ ತುರಾಡ್ಕಂತ ಬಂದ್ರೆ ಜನ ಹೆಂಗ್ ನೋಡ್ತಾರ್ರಿ? ಏನ್ ತಿಳ್ಕೊತಾರೆ ನಮ್ ಬಗ್ಗೆ? ಏನ್ ತಿಳ್ಕೊನಲ್ಲ. ಒಂಚೂರಾದ್ರೂ ಏನಾದ್ರೂ ಇದೆನಾ ನಿಮಗೆ ಮಾನ ಮರ್ಯಾದೆ? ಕೂಲ್ ಎದಕ್ಕಂಗ್ ಸಿಟ್ ಮಾಡ್ಕಂತೀಯ? ಅವ್ರೇನು ತಿಳ್ಕೊಳಲ್ಲ. ಅವ್ರು ನಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಈ ಗೌಡ್ರು ಅಂದ್ರೆ ನಿಮ್ಗೆ ಇಷ್ಟ ಇಲ್ವಾ ಫ್ರೆಂಡ್ಸ್? ನೋಡಲ್ ಹೆಂಗ್ ಎಂಕರೇಜ್ ಮಾಡ್ತಾರೆ ಅಂತ. ನೋಡ್ ಕಲಿ, ನೀನು ನೋಡ್ ಕಲಿಯೋದು ಬಾಳ ಐತಿ. ಬಾ, ಇಷ್ಟು ವರ್ಷ ನನ್ನ ಜೊತೆಗೆ ಸಂಸಾರ ಮಾಡಿದ್ರು ನಾನು ಏನನ್ನೋದು ನಿನಗೆ ಗೊತ್ತಿಲ್ಲ ಅಂತ ಅಂದ್ರೆ ವೇಸ್ಟ್. ಅಲ್ಲ ರೀ, ಮನೆ ತುಂಬಾ ಜನ ಇದ್ದಾರೆ. ಸೊಸೆಯಂದ್ರ ಮುಂದೆ ಏನ್ರಿ ನೀವ್ ಈ ತರ ಮಾಡೋದು? ಅವ್ರು ಏನ್ ತಿಳ್ಕೊಂತಾರೆ ಹೇಳ್ರಿ? ಏನಮ್ಮ ಸೊಸ್ತ್ರ, ನೀವೇನಾದ್ರು ತಿಳ್ಕೊಂತೀರೇನಮ್ಮ? ನೋಡ್ದಾ ಸಾಕು, ಇಷ್ಟು ಸಾಕು. ನಮ್ಮ ಮನೆ ಸೊಸೆಯರಿಗೆ ನಾನು ಇಷ್ಟ ಆಗ್ಬಿಟ್ನಲ್ಲ, ಅಷ್ಟೇ ಸಾಕು. ನೋಡೋ ಜನಗಳಿಗೆ ಇಷ್ಟ ಆಗ್ತೀನಲ್ಲ, ಅಷ್ಟೇ ಸಾಕು. ನಿಂದೆ ಅವನಿಗೆ ಬೇಕು. ಹೋಗೆ. ಹೌದಾ? ಸರಿ, ಹಾಗಿದ್ರೆ ಇನ್ಮೇಲಿದ್ದ ನನಗೇನು ಕೇಳ್ಬೇಡ್ರಿ. ಎಲ್ಲ ನಿಮ್ ಸೊಸ್ತ್ರ ಹತ್ರನೇ ಕೇಳ್ಕೋಬೇಕು. ಬೆಳಗ್ಗಿಂದ ರಾತ್ರಿವರೆಗೂ ಸುಶೀಲಾ ಅಂತ ಒಂದು 20 ಸರ್ತಿ ನನ್ನ ಹೆಸರು ಕೂಗ್ತಿರಲ್ಲ. ಇನ್ಮೇಲಿಂದ ಅದು ಹೆಂಗ್ ಕೂಗ್ತಿರೋ ನಾನು ನೋಡ್ತೀನಿ. ನನ್ನ ಹೆಸರು ಕೂಗ್ಕೊಡ್ದು ಅಷ್ಟೇ.
ಸರಿ ಕಣೆ, ಇನ್ಮೇಲಿಂದ ನಿನ್ನ ಹೆಸರು ಕೂಗಲ್ಲ. ಕೂಗಲ್ಲ ಅಂದ್ರೆ ಕೂಗಲ್ಲ. ಇನ್ಮೇಲಿಂದ ನಿನಗೆ ಹೆಂಡ್ತಿ ಅಂತ ಕರಿತೀನಿ ನಾನು. ಹೌದಾ, ಸರಿ. ನಾನು ನಿನಗೆ ಇನ್ಮೇಲಿಂದ ಗಂಡ ಅಂತ ಕರಿತೀನಿ, ನಡೀತೈತಾ? ಗಂಡನ ಗಂಡ ಅನ್ನೋ ಅಷ್ಟು ಚಿಗುರ್ಕೊಂಡ್ಬಿಟ್ಟ್ಯಾ ನೀನು? ಹೆಂಡ್ತಿ ಅನ್ನೋ ಅಷ್ಟು ನೀವು ಬೆಳೆದ್ಬಿಟ್ಟಿದ್ದೀರಾ ನೀವು? ಅಯ್ಯೋ ಅಯ್ಯೋ ಸಾಕ್ ಬಿಡ್ರಿ, ನೀವಿಬ್ರು ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ. ಇವತ್ತು ಇಂಟ್ರೊಡಕ್ಷನ್ ಐತೆ ಅಂತ ಗೊತ್ತಿಲ್ವಾ? ಅಪ್ಪ ಅಮ್ಮ ನೀವಿಬ್ರು ಜಗಳ ಆಡಬಾರ್ದು, ಖುಷಿಯಾಗಿರ್ಬೇಕು. ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ. ಹೌದು ಅಪ್ಪ, ಈ ಕತೆ ಚೆನ್ನಾಗಿ ಬರ್ಲಿ ಅಂತ ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ. ಹಾ, ಎದ್ದೇಳಿ ಮಕ್ಳ, ನಿಮ್ಮ ಕತೆಗಳೆಲ್ಲ ಚೆನ್ನಾಗಿ ಬರ್ಲಿ, ಸಕ್ಸಸ್ ಸಿಗ್ಲಿ ಅಂತ ನಾವಿಬ್ರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಎದ್ದೇಳಿ ಎದ್ದೇಳಿ. ದೀರ್ಘ ಸುಮಂಗಲಿ ಭವಾತ್. ನೋಡಿ ಮಕ್ಳ, ಯಾರಿಗೂ ಬೋರ್ ಹೊಡಿಸ್ತೀರಾ, ನೀಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಕಾಮಿಡಿ ಜಾಸ್ತಿ ಇರ್ಲಪ್ಪ. ಈಗ ಜನಗಳು ಕಾಮಿಡಿ ಕೇಳ್ತಾರೆ, ಸೀರಿಯಸ್ ಇಂದ ಯಾರು ಕೇಳಲ್ಲ. ಕಾಮಿಡಿ ಚಂದಿತ್ತಂದ್ರೆ ನೋಡಕ್ಕೂ ಖುಷಿ ಆಕತೆ. ಹೌದು ಮಕ್ಕಳ, ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿರ್ಬೇಕು. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಮಿಡಿ ಮಾಡೋಣ, ಜನಗಳನ್ನ ನಗಿಸೋಣ ನಮ್ ಕಡೆಯಿಂದ. ಓಕೆ ಡನ್. ನಮ್ಮಿಬ್ರು ಕಡೆಯಿಂದನು Okay. ಓಕೆ.